ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಅನುಕಿರಣ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನಿವತ್ತು ಉಪ್ಪಿಟ್ಟು ಥರ ಕಾಣಿಸೋ ಎಗ್ ಬುರ್ಜಿಯನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗಿರುವಂತಹ ಪದಾರ್ಥಗಳಂದರೆ 4 ಮೊಟ್ಟೆ ತೊಗೊಳ್ಳಿ. ನಾನು 4 ತೊಗೊಂಡಿದ್ದೀನಿ. ನಿಮ್ಮ ಕೋಳಿ ಜಾಸ್ತಿ ಇಟ್ಟಿದ್ರೆ ನೀವು ಜಾಸ್ತಿ ತೊಗೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು ತೊಗೊಳ್ಳಿ ಇದ್ದರೆ, ಮತ್ತು ಟೊಮೊಟೊ ತೊಗೊಳ್ಳಿ ಇದ್ದರೆ, ಇಲ್ಲಾಂದರೆ ಬೇಡ. ಕೊತ್ತಂಬರಿ ಸೊಪ್ಪು ಹಾಕಿ ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಈರುಳ್ಳಿ ಕಟ್ ಮಾಡ್ಕೊಬೇಕು, ಅದು ಇದ್ದರೆ ಹಾಕಿ, ಇಲ್ಲಾಂದರೆ ಬೇಡ. ಮೆಣಸಿನ್ಕಾಯಿ ತೊಗೊಳ್ಳಿ, ನಾನು 3 ತೊಗೊಂಡಿದ್ದೀನಿ. ನಿಮಗೆ ಯಾರ ಮೇಲಾದರೂ ಕೋಪ ಇದ್ದರೆ ಒಂದು 10 ತೊಗೊಳ್ಳಿ. ಮತ್ತು ಧನಿಯಾ ಪೌಡರ್ ತೊಗೊಳ್ಳಿ. ಅದಾದಮೇಲೆ ಪೆಪ್ಪರ್ ಪೌಡರ್. ನೆಕ್ಸ್ಟು ಎಣ್ಣೆ ತೊಗೊಳ್ಳಿ. ಅದು ಎಣ್ಣೆ ಇಲ್ಲ ಅಂದರೆ ನೀರು ಹಾಕಿ ಪರವಾಗಿಲ್ಲ. ಉಪ್ಪು ತೊಗೊಳ್ಳಿ, ಉಪ್ಪಿಲ್ಲ ಅಂದರೆ ಸಕ್ಕರೆ ಹಾಕಿ. ಮತ್ತು ಹೇಳಿದ್ನಲ್ಲ 4 ಮೊಟ್ಟೆ. ನಾನು ಕೋಳಿ ಮೊಟ್ಟೆ ರೆಸಿಪಿ ಹೇಳ್ತಾ ಇರೋದು. ಮೊಸಳೆದು ಹಾವುದೆಲ್ಲ ಎತ್ಕೊಬೇಡಿ. ಆಮೇಲೆ ಇದೆಲ್ಲ ತೊಗೊಂಡ್ಮೇಲೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಡಿ. ಅದಕ್ಕೆ ಹೇಳಿದ್ನಲ್ಲ ಎಣ್ಣೆ ಹಾಕಿ ಪಳ ಹೊಳೆಯೋ ಥರ ಫಸ್ಟು ಪಾತ್ರೆನ ತೊಳಿರಿ. ಅದಾದಮೇಲೆ ನೋಡ್ತಾನೇ ಇರಿ, ಎಣ್ಣೆ ಕಾಯ್ಬೋದೇನೋ ನೋಡ್ತಾನೇ ಇರಿ. ಕಾಯ್ತು ಅಂತ ನಿಮಗೇನಾದರೂ ಅನಿಸಿದ್ರೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಹಾಗೆ ಫ್ರೈ ಮಾಡ್ತಾ ಇರಿ. ಅದಾದಮೇಲೆ ನೆಕ್ಸ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇವೆರಡೂ ಕೂಡ ಚೆನ್ನಾಗಿ ಬೆಂದು ಜೀವನದಲ್ಲಿ ಬೇಸತ್ತು ಹೋದ್ಮೇಲೆ ಈರುಳ್ಳಿಯನ್ನು ಹಾಕಿ. ಅಡುಗೆ ಮಾಡೋದನ್ನು ಮತ್ತು ಮಾಡೋರನ್ನು ಯಾವತ್ತೂ ಕೇವಲವಾಗಿ ಕಾಣಬೇಡಿ. ಯಾಕಂತಂದರೆ ಕುಕ್ಕಿಂಗ್ ಒಂದು ಕಲಾತ್ಮಕ ಕುಸುರಿ. ಅಡುಗೆಯನ್ನು ಕೆಲವು ಪದಾರ್ಥಗಳಿಂದ ಮಾಡ್ತಾರೆ. ಮಾಡಿದವರು ಅದಕ್ಕೊಂದು ಜೀವ ಕೊಟ್ಟರೆ, ತಿಂದು ಆನಂದಿಸಿದವರು ಆ ಜೀವಕ್ಕೊಂದು ಅರ್ಥ ಕೊಡ್ತಾರೆ. ಸೊ ಯಾವಾಗಲೂ ಯಾರನ್ನೇ ಆದರೂ ಕೀಳಾಗಿ ಕಾಣಬಾರ್ದು ಅನ್ನೋದು ನನ್ನದೊಂದು ಭಾವನೆ, ಅನಿಸಿಕೆ, ಅಭಿಪ್ರಾಯ. ಸೊ ಅಡುಗೆ ಕಲಿಬೇಕು ಅನ್ನೋ ಮಹದಾಸೆಯನ್ನು ಹೊತ್ತುಕೊಂಡು ನನ್ನ ಚಾನಲ್ನ ನೀವು ನೋಡ್ತಾ ಇರೋದು ನನ್ನ ಒಂದು ಭಾಗ್ಯ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಫ್ರೈ ಮಾಡ್ತಾಯಿದ್ರು. ಈರುಳ್ಳಿ ಬ್ರೌನ್ ಕಲರ್ ಬರದೇ ಇರೋ ಕಾರಣ ನನಗೆ ಕೈ ನೋವು ಬಂತು ಮತ್ತು ಬೇಜಾರು ಆಯಿತು. ಅದಕ್ಕೆ ಇದರ ಮುಂದುವರಿದ ಭಾಗನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ, ಈಗ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.